ನಮಸ್ಕಾರ ಸ್ನೇಹಿತರೆ, ನೀವು ಗಮನಿಸಿದ್ದೀರಾ? ಕೆಲವರು ಜೀವನದಲ್ಲಿ ತುಂಬ ಸುಲಭವಾಗಿ ಯಶಸ್ಸನ್ನು ಪಡೆಯುತ್ತಾರೆ. ಅವರಿಗೆ ಹಣ ಬರುತ್ತೆ, ಅವರಿಗೆ ಒಳ್ಳೆಯ ಸಂಬಂಧಗಳನ್ನೋದು ಅಟ್ರಾಕ್ಟ್ ಆಗುತ್ತೆ, ಅವರಿಗೆ ಅವಕಾಶಗಳನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ಆದರೆ ಇನ್ನೂ ಕೆಲವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಫಲಿತಾಂಶ ಅನ್ನೋದು ಬರೋದೇ ಇಲ್ಲ. ಹಾಗಿದ್ರೆ ಯೂನಿವರ್ಸ್ ಯಾರಿಗಾಗಿ ಕೆಲಸ ಮಾಡುತ್ತೆ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವಂತಹ ಒಂದು ಸಿಂಪಲ್ ಟೆಕ್ನಿಕ್ ಏನಂದರೆ, ನೀವು ನಿದ್ರೆಗೆ ಹೋಗುವ ಮೊದಲು ಕೇವಲ 5 ರಿಂದ 10 ನಿಮಿಷ ಈ ಕೆಲಸವನ್ನ ಮಾಡಿದರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಆಕ್ಟಿವೇಟ್ ಆಗ್ತದೆ. ನಿಮ್ಮ ಎನರ್ಜಿ ಯೂನಿವರ್ಸ್ಗೆ ಸಿಗ್ನಲ್ ಅನ್ನ ಕಳಿಸುತ್ತೆ. ಮತ್ತು ಆಶ್ಚರ್ಯಕರವಾದ ವಿಷಯ ಏನು ಅಂದರೆ, ಯೂನಿವರ್ಸ್ ನಿಮ್ಮ ಕನಸುಗಳನ್ನ ರಿಯಾಲಿಟಿ ಮಾಡೋದಕ್ಕೆ ಕೆಲಸವನ್ನ ಶುರು ಮಾಡುತ್ತೆ. ಇದು ಜಸ್ಟ್ ಮೋಟಿವೇಶನ್ ಅಲ್ಲ, ಇದು ಸೈಕಾಲಜಿ ಪ್ಲಸ್ ಸಬ್ ಕಾನ್ಸಿಯಸ್ ಮೈಂಡ್ ಸೈನ್ಸ್ ಪ್ಲಸ್ ಸ್ಪಿರಿಚುವಲ್ ಪ್ರಿನ್ಸಿಪಲ್ ಇಂದ ಆಧಾರವಾಗಿ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಆದ್ದರಿಂದ ಈ ವಿಡಿಯೋ ಅನ್ನೋದು ತುಂಬ ಪವರ್ಫುಲ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ನಾನು ನಿಮಗೆ ಪವರ್ಫುಲ್ ನೈಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನು ಕೂಡ ಹೇಳಿಕೊಡ್ತಾ ಇದ್ದೇನೆ. ನಿದ್ದೆಯ ಸಮಯ ಯಾಕೆ ಅಷ್ಟೊಂದು ಪವರ್ಫುಲ್? ನಾವು ಡೇ ಟೈಮಲ್ಲಿ ಪ್ರತಿನಿತ್ಯವೂ ಕೂಡ 3 ಮೈಂಡ್ ಸ್ಟೇಟ್ಸ್ ಅಲ್ಲಿ ನಾವು ಇರುತ್ತೇವೆ. ಮೊದಲನೇದು ಕಾನ್ಸಿಯಸ್ ಮೈಂಡ್, ಎರಡನೇದು ಸಬ್ ಕಾನ್ಸಿಯಸ್ ಮೈಂಡ್, ಮೂರನೇದು ಸೂಪರ್ ಕಾನ್ಸಿಯಸ್ ಮೈಂಡ್. ದಿನದ ಈ ಸಮಯದಲ್ಲಿ ನಾವು ಮೋಸ್ಟ್ಲಿ ಕಾನ್ಸಿಯಸ್ ಮೈಂಡ್ ಅನ್ನ ಬಳಸ್ತೇವೆ. ಆದರೆ ನಿದ್ರೆಗೆ ಹೋಗುವ ಸಮಯದಲ್ಲಿ ಒಂದು ಸ್ಪೆಷಲ್ ಸ್ಟೇಟ್ ಅನ್ನೋದು ಬರ್ತದೆ. ಆ ಸ್ಟೇಟ್ ಅನ್ನ ಸೈಕಾಲಜಿನಲ್ಲಿ ಥೀಟಾ ಸ್ಟೇಟ್ ಅಂತ ಕರಿತೇವೆ. ಈ ಸಮಯದಲ್ಲಿ ನಿಮ್ಮ ಮೈಂಡ್ ಅನ್ನೋದು ರಿಲ್ಯಾಕ್ಸ್ ಆಗಿರುತ್ತೆ, ನಿಮ್ಮ ಸಬ್ ಕಾನ್ಸಿಯಸ್ ಓಪನ್ ಆಗಿರುತ್ತೆ, ನಿಮ್ಮ ಥಾಟ್ ಡೈರೆಕ್ಟ್ಲಿ ಸಬ್ ಕಾನ್ಸಿಯಸ್ಗೆ ಹೋಗ್ತಾ ಇರುತ್ತೆ. ಅಂದ್ರೆ ನೀವು ಈ ಸಮಯದಲ್ಲಿ ಏನು ಯೋಚನೆಯನ್ನ ಮಾಡ್ತಿರೋ ಅದೇ ನಿಮ್ಮ ಫ್ಯೂಚರ್ ಆಗಿ ರಿಯಾಲಿಟಿನಲ್ಲಿ ಬರ್ತದೆ. ಆದ್ದರಿಂದ ತುಂಬಾ ಸಕ್ಸಸ್ಫುಲ್ ಪೀಪಲ್ ಸ್ಲೀಪ್ ರಿಚುವಲ್ಸ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಇನ್ನ ಮೋಸ್ಟ್ ಪೀಪಲ್ ಮಿಸ್ಟೇಕ್ ಅನ್ನ ಮಾಡೋದೇನು ಗೊತ್ತಾ? ಹೆಚ್ಚಿನ ಜನರು ನಿದ್ರೆಗೆ ಹೋಗುವ ಮೊದಲು ಏನ್ ಮಾಡ್ತಾರೆ? ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾರೆ, ನೆಗೆಟಿವ್ ನ್ಯೂಸ್ ಅನ್ನ ನೋಡ್ತಾರೆ, ಪಾಸ್ಟ್ ಲೈಫ್ ಪ್ರಾಬ್ಲಮ್ಸ್ ಅನ್ನ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗ್ತದೆ? ಅದೇ ನೆಗೆಟಿವ್ ಎನರ್ಜಿ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಸ್ಟೋರ್ ಆಗ್ತದೆ. ಮತ್ತು ನೆಕ್ಸ್ಟ್ ಡೇ ಏನಾಗ್ತದೆ? ಸ್ಟ್ರೆಸ್ ಇಂದ, ಫಿಯರ್ ಇಂದ, ಪ್ರಾಬ್ಲಮ್ಸ್ ಇಂದ ಇವುಗಳೆಲ್ಲವನ್ನು ಕೂಡ ಅಟ್ರಾಕ್ಟ್ ಮಾಡಿಕೊಂಡು ತಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಸ್ಲೀಪ್ ಬಿಫೋರ್ ಮೈಂಡ್ ಪ್ರೋಗ್ರಾಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯೂನಿವರ್ಸ್ ಮತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ? ಈ ಯೂನಿವರ್ಸ್ ಒಂದು ಸಿಂಪಲ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ. ಎನರ್ಜಿ ಅಟ್ರಾಕ್ಟ್ಸ್ ಸೇಮ್ ಎನರ್ಜಿ. ನೀವು ಯಾವ ವೈಬ್ರೇಷನ್ ಅಲ್ಲಿ ಇದ್ದೀರೋ ಅದೇ ಟೈಪ್ ಸಿಚುವೇಶನ್ ನಿಮ್ಮ ಜೀವನಕ್ಕೆ ಅನ್ನೋದು ಬರ್ತದೆ. ಉದಾಹರಣೆಗೆ, ನೀವು ಗ್ರಾಟಿಟ್ಯೂಡ್ ನಲ್ಲಿ ಇದ್ರೆ ಯೂನಿವರ್ಸ್ ಇನ್ನಷ್ಟು ಬ್ಲೆಸ್ಸಿಂಗ್ಸ್ ಅನ್ನ ಕೊಡುತ್ತೆ. ನೀವು ಫಿಯರ್ ನಲ್ಲಿ ಇದ್ದರೆ ಯೂನಿವರ್ಸ್ ಇನ್ನಷ್ಟು ಫಿಯರ್ ಸಿಚುವೇಶನ್ಸ್ ಅನ್ನ ಕೊಡುತ್ತೆ. ಆದ್ದರಿಂದ ನೀವು ಮಲಗುವಂತಹ ಸಮಯದಲ್ಲಿ ಪಾಸಿಟಿವ್ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಮಲ್ಕೊಳ್ಳಿ. ಇನ್ನ ನೈಟ್ ಮ್ಯಾನಿಫೆಸ್ಟೇಷನ್ ಸ್ಟೆಪ್ ಬೈ ಸ್ಟೆಪ್ ಟೆಕ್ನಿಕ್. ಈಗ ತುಂಬಾ ಮುಖ್ಯವಾದ ವಿಷಯ, ಸಾಧ್ಯವಾದರೆ ನೋಟ್ ಪ್ಯಾಡ್ ಆ್ಯಂಡ್ ಪೆನ್ ಇಟ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿದ್ರೆಗೆ ಮೊದಲು ಈ 5 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಸ್ಟೆಪ್ ನಂಬರ್ 1, ಬಾಡಿ ರಿಲ್ಯಾಕ್ಸೇಷನ್. ನಿದ್ರೆಗೆ ಹೋಗುವ ಮೊದಲು ಹಾಸಿಗೆಯಲ್ಲಿ ಸುಮ್ಮನೆ ಮಲಗಿ ಕಣ್ಣುಗಳನ್ನು ಪ್ರಶಾಂತವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನ ಮಾಡಿ. ಹಾಗೆ ನಿಧಾನವಾಗಿ ಆಳವಾದ ಉಸಿರಾಟವನ್ನ 6 ರಿಂದ 8 ಸಾರಿ ಮಾಡಿ. 8 ಬಾರಿ ರಿಪೀಟ್ ಆದ ಮೇಲೆ ಈಗ ನಿಮ್ಮ ಬಾಡಿ ಅನ್ನೋದು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರುತ್ತೆ, ನಿಮ್ಮ ಮೈಂಡ್ ಅನ್ನೋದು ಪರಿಪೂರ್ಣವಾಗಿ ಪ್ರಶಾಂತವಾಗಿ ಆಗಿರುತ್ತೆ. ಇನ್ನು 2ನೇ ಸ್ಟೆಪ್, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. ಈಗ ನಿಮ್ಮ ಜೀವನದಲ್ಲಿ ಇರುವಂತಹ 5 ಥಿಂಗ್ಸ್ ಅನ್ನ ನೆನಪಿಸಿಕೊಳ್ಳಿ. ಉದಾಹರಣೆಗೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಹೆಲ್ತ್, ನಿಮ್ಮ ಮನೆ, ನಿಮ್ಮ ಇನ್ಕಮ್, ನಿಮ್ಮ ಲೈಫ್. ಈ ರೀತಿ ಒಂದು 5 ವಿಷಯಗಳನ್ನು ನೆನಪಿಸಿಕೊಂಡು ಈಗ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಜೀವನದಲ್ಲಿ ಇವುಗಳಿಗಾಗಿ ಎಲ್ಲದಕ್ಕೂ ಧನ್ಯವಾದಗಳು. ಗ್ರಾಟಿಟ್ಯೂಡ್ ಒಂದು ಪವರ್ಫುಲ್ ಎನರ್ಜಿ ಸ್ನೇಹಿತರೆ. ಇದು ಯೂನಿವರ್ಸ್ ಜೊತೆ ಕನೆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ತದೆ. ಸ್ಟೆಪ್ 3, ಕ್ಲಿಯರ್ ಇಂಟೆನ್ಷನ್. ಈಗ ನಿಮ್ಮ ಬಿಗ್ಗೆಸ್ಟ್ ಗೋಲ್ ಅನ್ನ ಯೋಚಿಸಿ. ಉದಾಹರಣೆಗೆ, ಮನಿ, ಸಕ್ಸಸ್, ರಿಲೇಶನ್ಶಿಪ್, ಹೆಲ್ತ್. ಈಗ ನಿಮ್ಮ ಮೈಂಡ್ನಲ್ಲಿ ಕ್ಲಿಯರ್ ಸೆಂಟೆನ್ಸ್ ಅನ್ನ ಹೇಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಯೂನಿವರ್ಸ್, ನನ್ನ ಜೀವನದಲ್ಲಿ ಅಬಂಡೆನ್ಸ್ ಬರಲು ನಾನು ರೆಡಿ ಆಗಿದ್ದೇನೆ, ಅಥವಾ ನನ್ನ ಗೋಲ್ ಈಗ ರಿಯಾಲಿಟಿ ಆಗುತ್ತಿದೆ. ಈ ರೀತಿ ಹೇಳ್ಕೊಳ್ಳಿ. ಇನ್ನು ಸ್ಟೆಪ್ ನಂಬರ್ 4, ವಿಜುವಲೈಸೇಷನ್. ಇದು ತುಂಬಾನೇ ಪವರ್ಫುಲ್ ಸ್ಟೆಪ್ ಸ್ನೇಹಿತರೆ. ನಿಮ್ಮ ಗೋಲ್ ಆಲ್ರೆಡಿ ಅಚೀವ್ ಆಗಿದೆ ಎಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಉದಾಹರಣೆಗೆ, ನೀವು ಹೊಸ ಮನೆ, ಹೊಸ ಕಾರ್, ಸಕ್ಸಸ್, ಹ್ಯಾಪಿ ರಿಲೇಶನ್ಶಿಪ್ ಇವುಗಳನ್ನು ಮೂವಿ ಹಾಗೆ ವಿಜುವಲೈಸೇಷನ್ ಮಾಡಿ. ಅದರ ಫೀಲಿಂಗ್ ಅನ್ನು ಅನುಭವಿಸಿ. ನಿಮ್ಮ ಹಾರ್ಟ್ನಲ್ಲಿ ಹ್ಯಾಪಿನೆಸ್ ಅನ್ನು ಫೀಲ್ ಮಾಡಿ.
ಯಾಕಂದರೆ ಫೀಲಿಂಗ್ ಈಸ್ ದ ಸೀಕ್ರೆಟ್. ಇನ್ನು ಸ್ಟೆಪ್ ನಂಬರ್ 5, ಸ್ಲೀಪ್ ವಿತ್ ಟ್ರಸ್ಟ್. ಕೊನೆಯ ಸ್ಟೆಪ್ ತುಂಬಾ ಇಂಪಾರ್ಟೆಂಟು. ಯೂನಿವರ್ಸ್ಗೆ ಟ್ರಸ್ಟ್ ಅನ್ನೋದು ಇರಬೇಕು. ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಯೂನಿವರ್ಸ್, ನಾನು ನನ್ನ ಗೋಲನ್ನು ನಿಮಗೆ ಸರೆಂಡರ್ ಮಾಡ್ತಿದ್ದೇನೆ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಇದು ನನ್ನ ಜೀವನದಲ್ಲಿ ಬರಲಿ ಅಂತ ನೀವು ಇದನ್ನು ತುಂಬ ಪ್ರಶಾಂತವಾಗಿ ಹೇಳಿ ಪೀಸ್ಫುಲ್ ಆಗಿ ನೀವು ಮಲ್ಕೊಳ್ಳಿ. ಆಮೇಲೆ ಯೂನಿವರ್ಸ್ 100% ತನ್ನ ಕೆಲಸವನ್ನು ಶುರು ಮಾಡೇ ಮಾಡ್ತದೆ. ರಿಯಲ್ ಸೀಕ್ರೆಟ್ ಏನು ಗೊತ್ತಾ? ಯೂನಿವರ್ಸ್ಗೆ ವರ್ಡ್ಸ್ ಅನ್ನೋದು ಮುಖ್ಯ ಅಲ್ಲ, ಎಮೋಷನ್ ಮುಖ್ಯ. ನಿಮ್ಮ ಫೀಲಿಂಗ್ ಪವರ್ಫುಲ್ ಇದ್ದರೆ ಯೂನಿವರ್ಸ್ ರೆಸ್ಪಾನ್ಸ್ ಕೂಡ ಪವರ್ಫುಲ್ ಆಗಿನೇ ಇರುತ್ತೆ. ಆದ್ದರಿಂದ ಬಿಲೀಫ್ ಇರಬೇಕು, ಗ್ರ್ಯಾಟಿಟ್ಯೂಡ್ ಇರಬೇಕು, ಪಾಸಿಟಿವ್ ಎಮೋಷನ್ ಇರಬೇಕು. ಇನ್ನು ನಾನು ನಿಮಗೆ ಬೋನಸ್ ಟಿಪ್ ಏನಂದರೆ, ಪವರ್ಫುಲ್ ನೈಟ್ ಅಫರ್ಮೇಷನ್ಸನ್ನು ಹೇಳ್ತೇನೆ. ನೀವು ನಿದ್ರೆಗೆ ಹೋಗೋದಕ್ಕಿಂತ ಮೊದಲು ಈ ಅಫರ್ಮೇಷನ್ಸನ್ನು ಪ್ರತಿನಿತ್ಯ ಹೇಳಿ. ಯೂನಿವರ್ಸ್ ಯಾವಾಗಲೂ ನನ್ನ ಜೊತೆ ಇದೆ, ನನ್ನ ಜೀವನದಲ್ಲಿ ಮಿರಾಕಲ್ಸ್ ಅನ್ನೋದು ನಡೆಯುತ್ತಿವೆ, ನಾನು ಅಬಂಡೆನ್ಸನ್ನು ಅಟ್ರಾಕ್ಟ್ ಮಾಡ್ತಿದ್ದೇನೆ, ನನ್ನ ಎಲ್ಲ ಕನಸುಗಳು ರಿಯಾಲಿಟಿ ಆಗ್ತಾ ಇದೆ. ಇದನ್ನು 21 ಬಾರಿ ರಿಪೀಟೆಡ್ ಆಗಿ ನೀವು ಹೇಳ್ತಾ ನಿಧಾನಕ್ಕೆ ನಿದ್ರೆಗೆ ಜಾರಿ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಒಂದು ಸೀಡ್ ಹಾಗೆ. ನೀವು ಯಾವ ಥಾಟನ್ನು ಸೀಡ್ ಬಿತ್ತುತ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಗ್ರೋ ಆಗುತ್ತದೆ. ಆದ್ದರಿಂದ ನಿದ್ರೆಗೆ ಮೊದಲು ಮೈಂಡನ್ನು ಕೇರ್ಫುಲಿ ಪ್ರೋಗ್ರಾಮ್ ಆಗಿ ನಾವು ಇಟ್ಕೋಬೇಕು. ಆಮೇಲೆ ನೋಡಿ, ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಪೀಪಲ್, ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ಸ್ ಅನ್ನೋದು 100% ಬರ್ತವೆ. ಈ ಟೆಕ್ನಿಕನ್ನು 21 ದಿನ ಕಂಟಿನ್ಯೂಯಸ್ ಆಗಿ ಪ್ರಾಕ್ಟೀಸ್ ಮಾಡಿ ಮತ್ತು ನಿಮ್ಮ ಲೈಫ್ನಲ್ಲಿ ಆಗುವಂತಹ ಚೇಂಜಸನ್ನು ಕಾಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕಂದರೆ ಇಲ್ಲಿ ನಾವು ಮೈಂಡ್ ಪವರ್, ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುವಲ್ ಸೀಕ್ರೆಟ್ ಇವುಗಳ ಬಗ್ಗೆ ನಾವು ಪವರ್ಫುಲ್ ನಾಲೆಜನ್ನು ಶೇರ್ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.